ಮತ್ತೊಮ್ಮೆ ಮಗದೊಮ್ಮೆ ಇಂದಿನ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಹಾಗೆ ಈವರೆಗೆ ನಮ್ಮೊಂದಿಗೆ ಇದ್ದಂಥ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ, ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ತುಂಬ ಅತ್ಯಪೂರ್ಣವಾಗಿ ಹಾಡಿ ನಮ್ಮ ATM ಕಾರ್ಯಕ್ರಮದ ಪ್ರತಿಭೆಯನ್ನು ಮತ್ತಷ್ಟು ಹೊರತಂದಂಥ ಎಲ್ಲ ಗಾಯಕರಿಗೂ, ಸಹಕಾರ ನೀಡಿದಂಥ ಎಲ್ಲ ಗಾಯಕರಿಗೂ ನಾನು ATM ಪರವಾಗಿ ಹಾಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಇವತ್ತು ತುಂಬ ಜನ ಹೊಸ ಹೊಸ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೆ ನನ್ನ ಒಡ ಹುಟ್ಟಿದ ಅಕ್ಕ ಮತ್ತು ನನ್ನ ಭಾವ ಹಾಗೂ ನನ್ನ ಅಕ್ಕನ ಮಗ ಇವತ್ತು ಅವ್ರು ಆ್ಯಕ್ಚುಲಿ ಧಾರವಾಡಕ್ಕೆ ವಾಪಸ್ ಹೋಗಬೇಕಾಗಿತ್ತು. ಅವರು ಅದೇನೋ ಟಿಕೆಟ್ ಕ್ಯಾನ್ಸಲ್ ಆಗಿ ಇವತ್ತು ನನ್ನ ಕಾರ್ಯಕ್ರಮ ಮೊದಲನೇ ಬಾರಿ ಅವರು ಇವತ್ತು ನನ್ನ ನೋಡಲಿಕ್ಕೆ ಬಂದಿದ್ದಾರೆ. ಕಲಾಭೂಮಿಗೆ ಬಂದಿದ್ದರು, ಆದರೆ ಅವ್ರು ದಯವಿಟ್ಟು ಒಂಚೂರು ಮುಂದೆ ಬರಬೇಕು ಅಕ್ಕ ಭಾವ. ಯಾಕಂದರೆ ಇವತ್ತು ಈ ಮಟ್ಟಿಗೆ ನಾನು ಹಾಡಬೇಕು, ನಾನು ಹೀಗಿರಬೇಕು ಅಂದರೆ ನಾವು ಸಣ್ಣ ಹುಡುಗರಿಂದ ನಮಗೆ ತಿದ್ದಿ ತೀಡಿ ಹಾಡೋದನ್ನು ಹೇಳ್ಕೊಟ್ಟಿದ್ದು ನಮ್ಮ ಅಕ್ಕಂದರು ಅಣ್ಣಂದರು. ಸೊ ನಾವು ಯಾವುದೋ ಸಂಗೀತ ಕಲಿತು ಬಂದವರಲ್ಲ, ಮನೆಯಲ್ಲಿ ನಾವು ಹೀಗೆ ಹಾಡ್ತಾ ಮನೆಯಲ್ಲಿ ಪ್ರತಿದಿನ ಸಂಜೆ ಭಜನೆ ಮಾಡ್ತಾ ನಾವು ಸಂಸ್ಕಾರದಲ್ಲಿ ಬಂದಂಥವ್ರು. ಹಾಗಾಗಿ ಇವತ್ತು ಅವರ ಮುಂದೆ ನಾನು ಇಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನನಗೆ ಖಂಡಿತ ಹೆಮ್ಮೆ ಆಗ್ತಾಯಿದೆ. ಭರತ್ ಅವನು ನಮ್ಮ ಅಕ್ಕನ ಮಗ, ಸೊ ಅವನು ಕೂಡ ಇವತ್ತು ಇಲ್ಲೇ ರಾಜರಾಜೇಶ್ವರನಗರಲ್ಲಿದ್ದಾನೆ, ಸೊ ಬಂದಿದ್ದಾನೆ, ಅವನಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೆ ಇವತ್ತು ನನ್ನ ಕಾರ್ಯಕ್ರಮ ಮೊದಲು ವೀಕ್ಷಿಸಿದಂಥ ನನ್ನ ಅಕ್ಕ ಭಾವ ಒಂದೆರಡು ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಯಾರೂ ತಪ್ಪು ಭಾವಿಸಬಾರ್ದು, ಅದು ನನ್ನ ವೈಯಕ್ತಿಕ ಹಾಗೆ ನಾನು ಕೇಳ್ಕೊತಾ ಇದ್ದೀನಿ. ಮೊದಲನೇ ಬಾರಿ ನನ್ನೊಂದಿಗೆ ಬಂದಿದ್ದಾರೆ ಅವರು ನನ್ನ ಕಾರ್ಯಕ್ರಮ ನೋಡಲಿಕ್ಕೆ. ನಮ್ಮ ಈ ಕಲಾಭೂಮಿ ತಂಡದ ಎಲ್ಲ ಸಹೋದರ ಸಹೋದರಿಯರಿಗೂ ನಾವು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ನಾವು ಇವ್ರು ಮಾಡ್ತಿರ್ತಕ್ಕಂಥ ನಿಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೇವೆ, ಭಾಳ ಸಂತೋಷ ಪಡ್ತೇವೆ. ಹಾಗೆ ನಮ್ಮ ಸತೀಶ್ ಭಾಳ ಕಷ್ಟಪಟ್ಟು ಮೊದಲಿಂದ ನೋಡಿದ್ದೇವೆ ನಾವು ಹೇಗೆ ಮುಂದೆ ಬಂದ, ಈಗ ಅವನ ಒಂದು ಅಭಿವೃದ್ಧಿಯನ್ನು ನೋಡ್ತಾ ಇದ್ದೇವೆ. ಸುಮಾರು 2-3 ವರ್ಷಗಳ ಹಿಂದೆ ನೋಡುವುದಕ್ಕೂ ಹಾಗೆ ಈಗ ನೋಡುವುದಕ್ಕೂ ನಿಮ್ಮೆಲ್ಲರ ಹಾಡುಗಳನ್ನು ಕೇಳುವಾಗ ತುಂಬ ಸಂತೋಷ ಆಗ್ತಾಯಿದೆ. ಎಲ್ರಿಗೂ ನಮ್ಮ ಸತೀಶ್ ಅವರ ಸಹಕಾರ ನೀಡಿ ತಾವೆಲ್ಲ ಅವನ್ನ ಮೇಲೆ ಎತ್ತಲಿಕ್ಕೆ, ಅಂದರೆ ಇನ್ನೂ ಅವನ ಹೆಚ್ಚು ಅಭಿವೃದ್ಧಿ ಹೊಂದಲಿಕ್ಕೆ ನಿಮ್ಮೆಲ್ಲ ಸಹಕಾರ ಬಹಳ ಮುಖ್ಯವಾಗಿದೆ. ನೀವು ತುಂಬ ಸಹಕಾರ ಕೊಡ್ತದನ್ನು ನೋಡಿ ನಮಗೂ ಕೂಡ ಭಾಳ ಸಂತೋಷ ಆಗಿದೆ. ನಿಮಗೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಅವನು ತುಂಬ ಚಿಕ್ಕ ವಯಸ್ಸಿಂದನೂ ಮೊದಲಿಂದನೂ ಹಾಡು ಇದು, ಇವಾಗೇನೋ ಅವ್ನು ಇಷ್ಟೆಲ್ಲ ಮಾಡ್ತಾನೆ. ಸಣ್ಣವನಿದ್ದಾಗೆ ಸಣ್ಣ ಡಬ್ಬಿಗಳು ತೊಗೊಂಡು ಅವ್ನು ತಬಲಾ ಬರೆಸ್ತಾ ಇದ್ದ. ಸೊ ನಾವಾಗ ಅನ್ಕೋತಾ ಇದ್ದೀವಿ ಅವನಿಗೆ ತುಂಬ ಇದರಲ್ಲಿ ಆಸಕ್ತಿ ಇದೆ ಅಂಥೇಳಿ. ಆದರೆ ನಾವು ಅವನಿಗೇನು ಸಂಗೀತ ಕಲಿಸಿಲ್ಲ, ಏನೂ ಕಲಿಸಿಲ್ಲ, ತಾನಾಗಿ ಕಲಿತು ಇಷ್ಟು ಮುಂದೆ ಬಂದಿರೋದು ನೋಡಿದ್ರೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಅವನ ಕಾರ್ಯಕ್ರಮ ನಾನು ಸಾಧಾರಣ ಪ್ರತಿ ಸಲ ಅವನು ಯೂಟ್ಯೂಬಲ್ಲಿ ಹಾಕಿದಾಗ ನಾನು ತಪ್ಪದೇ ನೋಡ್ತೀನಿ. ಅವನಿಗೆ ಹೇಳ್ತಾ ಇರ್ತೀನಿ ಅದ್ರ ಬಗ್ಗೆ ಕಮೆಂಟ್ ಆಗಲಿ ಇದಾಗಲಿ. ಎಲ್ಲ ಗಾಯಕರು ನಮ್ಗೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಭಾಳ ಸಹಕಾರ ನೀಡ್ತಾಯಿದ್ರಿ. ನಿಮ್ಮೆಲ್ಲ ಸಹಕಾರ ಇದೇ ರೀತಿ ಅವರು ಮುಂದುವರಿಸಿ ಅವನ ಜೀವನದಲ್ಲಿ ಇನ್ನೂ ಹೆಚ್ಚಿನ ಇದನ್ನು ಸಾಧಿಸಲಿ ಅಂತ ನಾನು ಎಲ್ಲರೂ ಆಶಿಸ್ತೀನಿ. ಯೂಟ್ಯೂಬಲ್ಲಿ ಅಪ್ಲೋಡ್ ಆದಮೇಲೆ ನಾನು ಎಲ್ಲ ಸಾಂಗ್ಗಳನ್ನು ನೋಡಿ ಎಲ್ಲ ಗಾಯಕರ ಬಗ್ಗೆ ನನಗೆ ಕಾಮೆಂಟ್ ಕಳಿಸ್ಕೊಡ್ತಾಳು ಅವಳು. ಇವರು ಇವತ್ತು ಚೆನ್ನಾಗಿ ಹಾಡಿದ್ದಾರೆ, ಈ ಸಾಂಗ್ ಚೆನ್ನಾಗಿದೆ, ಹಿಂಗೆ ಚೆನ್ನಾಗಿದೆ ಅಂತ ಪ್ರತಿ ನನ್ನ ಯೂಟ್ಯೂಬಲ್ಲಿ ಎಲ್ಲ ಸಾಂಗ್ಗಳನ್ನು ಅವಳು ನೋಡ್ತಾಳೆ. ಅಪ್ಲೋಡ್ ಆಗಿಲ್ಲ, ಯಾಕೋ ಪ್ರೋಗ್ರಾಮ್ ಮಾಡಿಲ್ಲ ನಾನು ಸತೀಶ, ಯಾಕೋ ಮಾಡಿಲ್ಲ, ಎಷ್ಟು ದಿನ ಆಯಿತು, ನಾನು ಸಾಂಗ್ಗಳೇ ನೋಡ್ತಾ ಇಲ್ಲ, ನಿಂದು ಇಲ್ಲಿ ಅಂತ ಕೇಳ್ತಾಳೆ. ಸೊ ಅವಳು ಬರೀ ನಂದಷ್ಟೇ ಅಲ್ಲ, ಪ್ರತಿಯೊಬ್ಬರು, ಇದು ನಾನು ಉತ್ಪ್ರೇಕ್ಷೆಗೆ ಹೇಳ್ತಿಲ್ಲ, ಖಂಡಿತ ಸತ್ಯವಾಗ್ಲೂ ಹೇಳ್ತಾನೆ, ಎಲ್ಲ ನಮ್ಮ ಗಾಯಕರದ ಹಾಡುಗಳನ್ನು ನೋಡಿ ನನಗೆ ಅದಕ್ಕೆ ಅವಳು ರಿಪ್ಲೈ ಕೊಡ್ತಾಳೆ. ಇದು ತುಂಬ ಚೆನ್ನಾಗಿ ಹಾಡಿದ್ದಾರೆ, ಇದು ಹಿಂಗಿದೆ ಹಂಗಿದೆ ಅಂತ ನನಗೆ ಕೊಡ್ತಕ್ಕಂಥ ನನ್ನ ಕುಟುಂಬದ ಒಬ್ಬಳು ಅವಳು ನನಗೆ. ಸೊ ನನ್ನ ಕಾರ್ಯಕ್ರಮವನ್ನು ಪ್ರತಿ ಬಾರಿ ಅವಳು ವೀಕ್ಷಿಸ್ತಾಳೆ. ಹಾಗಾಗಿ ಅವಳಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ TR ನಾಗರಾಜ್ ಸರ್ ಇರ್ಬೋದು, ಹಾಗೆ ಇವತ್ತು ಭೋಜನದ ವ್ಯವಸ್ಥೆಗೆ ಸಹಕಾರ ನೀಡಿದಂಥ ಶ್ರೀಯುತ ಪ್ರಾಣೇಶ್ ಸರ್ ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಪ್ರಾಣೇಶ್ ಸರ್ ಅವರು ಕೂಡ ಬಂದು ಒಂದು 2 ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಬನ್ನಿ ಸರ್, ಪ್ಲೀಸ್. ಕಾರ್ಯಕ್ರಮ ಬಹಳ ಚೆನ್ನಾಗಿ ಬಂತು. ಇದು ಒಂದು ಹೊಸ ಕಲ್ಪನೆ, ATM ಅನ್ನೋದೇ ಒಂದು ಹೊಸ ಕಲ್ಪನೆ. ನಮ್ಮ ಹಳೆಯ ಕಾರ್ಯಕ್ರಮದಲ್ಲಿ ಏನಾಗ್ತಾಯಿತ್ತು, ಹಾಡೋರು ಅಷ್ಟೇ ಬರ್ತಾಯಿದ್ರು, ಹಾಡೋರೇ ವೀಕ್ಷಕರೇ ಹಾಡೋರು. ನಮ್ಮಂಥರವರು ಕೆಲಸಕ್ಕೆ ಬರೆದವರು ಒಂದಿಬ್ಬರು ಬರ್ತಾಯಿದ್ರು ಅಷ್ಟೇ. ಬಟ್ ಇದು ಹಾಗಿಲ್ಲ, ಇದು ದೊಡ್ಡ ಮಾತು ಬೇಡ, ಇದು ಹಾಗಿಲ್ಲ.
ಯಾರು ಬೇಕಾದರೂ ಬರ್ಬೋದು ಅನ್ನೋ ಒಂದು ಪಬ್ಲಿಕ್ ಪ್ರೋಗ್ರಾಮ್. ಇದನ್ನು ಹಿಂದೆ ಹೇಳಿದಾಗ ಭಾಳ ಚೆನ್ನಾಗಿದೆ ಅನ್ನಿಸ್ತು. ಎರಡು ಕಾರ್ಯಕ್ರಮಗಳು ಆಗಿದೆ, ಬಹಳ ಚೆನ್ನಾಗಾಗಿದೆ. ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳಾಗಲಿ. ನಮ್ಮನ್ನು ಕರೀರಿ, ಮರಿಬೇಡಿ. ನಾವು ನಿಮ್ಮ ಜೊತೆ ಕೂತು ಹಾಡೋ ಶಕ್ತಿ ಅಂತೂ ದೇವ್ರು ಕೊಡಲಿಲ್ಲ, ಕೇಳೋ ಕಿವಿ ಕೊಟ್ಟಿದ್ದಾನೆ. ಬರೀ ಕಲಾವೈದ್ಯರಾಗಿದ್ದರೆ ಸರ್ ಕಲಾ ಪೋಷಕರು ನೀವು, ಅದು ನಮಗೆ ಮುಖ್ಯ ಬೇಕಾಗಿದೆ. ಸೊ ಅದು ನಮಗೆ ಖಂಡಿತ ಬೇಕಾಗಿದೆ ಸರ್. ಧನ್ಯವಾದಗಳು. ದೊಡ್ಡ ದೊಡ್ಡ ಮಾತೆಲ್ಲ ಹೇಳ್ತೀರಾ, ಅಷ್ಟೆಲ್ಲ ಏನಿಲ್ಲ. ಸುಮ್ಮನೆ ನಾವು ಕೂತು ಒಂಚೂರು ಕೇಳೋದು, ಕೇಳಿದ್ರ ಜೊತೆಗೆ ಇರಲಿ. ಉದರ ಪೋಷಣೆ ಭಾಳ ಮುಖ್ಯ. ನಾನು ಮುಂಚೆನೂ ಹೇಳಿದೆ, ಇದು ನಾನು ಸಂಭ್ರಮದಲ್ಲಿ ಕಲ್ತಿದ್ದು. ಊಟ ಇಲ್ಲ ಅಂದರೆ ಗಮನ ಮನೆ ಕಡೆಗೆ ಹೋಗುತ್ತೆ. 9 ಗಂಟೆ ಆಯಿತು, ಅಡುಗೆ ಮಾಡಬೇಕಾ, ಅದೆಲ್ಲ ಇರುತ್ತೆ. ಊಟ ಇದೆ ಅಂದರೆ ಓಕೆ, ಇನ್ನೂ 10 ನಿಮಿಷ ಆದರೂ ಪರವಾಗಿಲ್ಲ. ನಮ್ಮ ಸಂಜು ಕುಲಕರ್ಣಿ ಕಲಿಸ್ಕೊಟ್ಟಿದ್ದು ಅದನ್ನೇ ನಾನು ಇಲ್ಲಿ ರಿಕ್ವೆಸ್ಟ್ ಮಾಡಿ ಮಾಡೋಣ ಅಂತ ಹೇಳಿ. ಖಂಡಿತ 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 ಸರ್. ದೊಡ್ಡ ಮಾತೇನು ಅದಕ್ಕೆ ಬೇಡ. ಧನ್ಯವಾದಗಳು. ಧನ್ಯವಾದಗಳು. ದಯವಿಟ್ಟು ಪ್ರತಿಯೊಬ್ಬರು ಊಟ ಮಾಡಿಕೊಂಡೇ ಹೋಗಬೇಕು. ಹೊಟ್ಟೆ ತುಂಬ ಊಟ ಮಾಡಿ. ಎಲ್ಲರಿಗೂ ಭೋಜನದ ವ್ಯವಸ್ಥೆ ಇದೆ. ಮತ್ತೊಮ್ಮೆ ಆಗಮಿಸಿದ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಂದಂಥ ನನ್ನ ಸ್ನೇಹಿತರಾದ ಶ್ರೀಯುತ ಗಿರೀಶ್ ಸರ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ತುಂಬ ಜನ ಅತಿಥಿಗಳು ಬಂದಿದ್ದಾರೆ, ಅವ್ರಿಗೂ ಕೂಡ ಹೆಸರುಗಳು ಗೊತ್ತಿಲ್ಲ. ನಮ್ಮ ಗಾಯಕರೆಲ್ಲ ಕರ್ಕೊಂಡ್ಬಂದಿದ್ದಾರೆ, ಅವ್ರಿಗೂ ನಾನು ಎಲ್ರಿಗೂ ಧನ್ಯವಾದ ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಶುಭರಾತ್ರಿ.